ಇವಾಗ ಏನೇನು ಮಾಡ್ತಾಳೆ, ಹೆಣ್ಣು ಹುಡುಕೋಬಾರ್ದಲ್ಲಿ ಏನೇನು ಕೆಲಸ ಮಾಡ್ಕೋತಾಳೆ. ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ಹೇಳಾಳೆ ಅಂದ್ರೆ ಹೆಣ್ಣು ಹುಡುಕ್ಲೇಬೇಕು ನಾನು. ಲೇ ಯವಿ, ನೋಡಿಲಿ, ನೀನು ಮೂಲೆ ಬೀದಿ ಮಂಗಳೂನ್ ಮಗಳ ಅಲ್ವಾ? ಏನು ಓದ್ತಿರ ನೀನು? ಮೂಲೆ ಬೀದಿ ಅಲ್ಲ, ಮೂಲೆ ಮನೆ ಅಂತೇಳಿ ಅರ್ಥ ಆಗುತ್ತೆ. ಅಮ್ಮಮ್ಮಮ್ಮ ಏನು ಕೋಪ ಬರುತ್ತೆ ಈಗಿನ ಕಾಲದ ಮಕ್ಕಳಿಗೆ. ನೀನೇ ತಾನೇ ಮಂಗಳೂನ್ ಮಗಳಲ್ವಾ? ಏನು ಓದ್ತಿರೋದು? ನಂದು PUC ಆಯ್ತಜ್ಜಿ, ಇವಾಗ ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸಾಕು ಕಣಮಿ ಓದಿದ್ದು, ಹೆಣ್ಮಕ್ಳು ಎಷ್ಟೇ ಓದಿದ್ರು ಒಳ್ಳೆ ಓದಲೇಬೇಕು ಕಣೆ, ತಪ್ಪಿದ್ದಲ್ಲ. ಏರಿ ನೀನು ಸುಮ್ ಕೂತ್ಕೊ, ನೀನು ಓದಿದ್ರೆ ನಿಂತರ ಎಲ್ಲ ಅಡಿಕೆ ಕೂತ್ಕೊಂಡು ತಿನ್ಕೊಳ್ಳ, ಇಲ್ಲಿ ಕೂತ್ಕೊಂಡು ಓದಿ ಚೆನ್ನಾಗಿ ಕೆಲಸ ಮಾಡಿ ದುಡಿಬೇಕು. ಯಾಕೆ ನನಗೆ ಗೊತ್ತಿಲ್ವಾ? ನಮ್ಮ ಅಕ್ಕಂಗೂ ನೀನೇ ತಾನೇ ಮದುವೆ ಮಾಡಿಸಿದ್ದು. ಅಯ್ಯೋ ಒಳ್ಳೆ ಹುಡುಗ ಅವ್ನು ನೋಡಿ ದೊಡ್ಡ ಕುಡುಕ್ ಬಡ್ ನನ್ನ ಮಗ. ನಮ್ಮ ಅಕ್ಕನ ಚೆನ್ನಾಗೇ ನೋಡ್ಕೋತಿಲ್ಲ ಪಾಪ. ನಮ್ಮ ಅಕ್ಕ ವಾರ ಫುಲ್ ಇಲ್ಲಿರ್ತಾಳೆ, ಒಂದಿನ ಮಾತ್ರ ಅವ್ರ ಮನೇಲಿ ಇರ್ತಾಳೆ. ಒಂದು ನಮಸ್ಕಾರ. ನೀನು ಹೋಗುವ, ನೀನೇನೋ ತಗೊಳಕ್ ಹೋಯ್ತಿದ್ಯ, ಹೋಗು. ಹೆಣ್ಣು ಹುಡ್ಕೋದು ಒಂದೇ, ಮನೆ ಕಟ್ಸೋದು ಒಂದೇ, ಹಂಗಾಗ್ಬಿಟ್ಟೈತಿ ಈಗಿನ ಕಾಲದಲ್ಲಿ. ಏ ರೇವತಿ ಬಾಯಿಲಿ, ಏನಾಜಿ ಕೂಗಿದ್ದ? ಏನಿಲ್ಲ ರೇವತಿ, ಏನು ಬಟ್ಟೆ ತಕ ಹೋಗ್ತಿದ್ಯಾ ಒಗ್ಯಕ? ಹ್ಞೂ ಕಣಕ್ಕ, ಬಟ್ಟೆ ಒಗೆಯವ್ರನ್ನ ಕಡ್ದು ನಿಲ್ಲಿಸ್ಬಿಟ್ಟು ಬಟ್ಟೆ ಒಗ್ಯಕ ಅಂದರೆ ಬಟ್ಟೆ ಒಗ್ಯಕ್ಕೆ ಹೋಗ್ತಿರೋದು. ಅಲ್ಲಲ್ಲ ನನಗೆ ಪಂಚ್ ಹೊಡಿತಿಯಲ್ಲ ನೀನು. ಬೇಗ ಬಿಸಿ ಹೇಳಿ, ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು. ಏನಿಲ್ಲ, ಯಾರು ನಿಮ್ಮ ಸೈಡು ಮದುವೆ ಆಗೋ ಹುಡುಗಿ ಇದಾವ? ನಮ್ಮ ಕಡೆ ಸಿಟಿಲಿ ಒಂದು ಹುಡುಗ ಅವನೇ, ಬಲ್ ಪಸಂದ್ ಆಗೋನಿ ಕಣಿ. ನಾನು ಏನೋ ಅಂದ್ಕೊಂಡೆ, ನನ್ನ ದೋಸ್ತ ಫ್ರೆಂಡೇ ಕಣಿ, ಬಳೆ ಸುಂದರವಾಗವನೇ. ನೋಡು ನಿಮ್ಮ ಕಡೆ ಹುಡುಗಿ ಇದ್ರೆ. ಈ ಬೀದಿ ಮೂಲೆ ಮಂಗಳ ಇಲ್ವಾ? ಎರಡನೇ ಮಗಳವಳೆ ನೋಡು. ಅಯ್ಯವ್ವ, ಏನು ಬಾಯ್ ಬುಡ್ಕಿ ಕಣಿ ಅವಳು, ಬಡಕಣಿ. ಈಗ ತಾನೇ ಮಾತಾಡಿಸ್ದೆ, ಅದೇನೋ ಓದ್ಬೇಕಂತೆ, ಒಳ್ಳೆ ಓದಲ್ವಂತೆ, ಬಡ ಬಿಡೋಳು. ಅಯ್ಯವ್ವಿ, ನೀನೇನು ಬಾಯ್ ಬಿಡ್ಕಿ ಅಲ್ವಾ? ನೀನು ಬಲೆ ಬಾಯ್ ಬಿಡ್ಕಿ ಕಣ. ಈಗ ಮಾತು ಇರಲಿ, ಎಣ್ಣೆವಳು ಎಲ್ಲೆಲ್ಲಿದ್ದಾರೆ ಬಿದಿಲಿ? ಅವ್ರು ಯಾರೋ ಧರ್ಮರಾಜಣ್ಣ ಮತ್ತು ಜಯಣ್ಣ ಮತ್ತು ಇನ್ನೇ ಯಾರ್ಯಾರೋ ಅವರಲ್ಲ. ಅವ್ರ ಮಕ್ಕಳೆಲ್ಲ ಚಂದ ಓದವ್ರೆ, ಹೋಗಿ ನೋಡು. ಏನು ಬತ್ತ ವಯಸ್ಸಾಯ್ತಲ್ವಾ, ಏನು ಮಾಡೋಣ? ನೋಡಿ ನಂಗೆ ಮರ್ತೋಯ್ತು. ಪಕ್ಕದ ಬೀದಿ ಸಿದ್ದಯ್ಯ ಅವನೇ, ಕೃಷ್ಣಪ್ಪ ಅವನೇ, ಅವ್ರ ಮಕ್ಕಳನ್ನೆಲ್ಲ ಎತ್ತ ಆಟ ಆಡ್ಸಿವ್ನಿ. ಹೋಯ್ತೀನಿ ಇಟ್ಕೊಳಕ್ಕೆ. ಸರಿ ನೀನು ಹೋಗಿ ಬಟ್ಟೆ ಹಾಕೊಳಕ್ಕೂ ಹೋಗವ. ಶಂಕರಪ್ಪನ ಮಗಳು ನೋಡು, ನನ್ನ ತಲೆಗೆ ಹೊಳಿಲೇ ಇಲ್ಲ. ಚೆನ್ನಾಗಿದ್ದಾಳೆ, ಮುದ್ದಾಗಿ, ಸೂಪರ್ ಜೋಡಿ ಆಗುತ್ತೆ. ಆದರೂ ಸ್ವಲ್ಪ ಮೊಬೈಲ್ ಹುಚ್ಚ ಐತೆ ಅನಿಸುತ್ತೆ. ಮದುವೆ ಆದ್ಮೇಲೆ ಎಲ್ಲ ಬಿಡ್ತಾಳೆ. ಎಲ್ಲವ ನಿಮ್ಮವ್ವ ಕರಿ? ಆಗ ಅಜ್ಜಿ ನಮ್ಮಮ್ಮ ಬಂದ್ರು. ಏನು ಭಾಗ್ಯಮ್ಮ, ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಪರೂಪಕ್ಕೆ? ಕುತ್ಕೋ ಭಾಗ್ಯಮ್ಮ, ಟೀ ಮಾಡ್ಕೊ ಬರ್ತೀನಿ. ನಿಮ್ಮ ಮಗಳು ಕೆಲ್ ಮಾಡಿಸು, ಕುಡಿಯೋಣ. ಹೆಂಗೆ ಮಾಡ್ದಾಳೆ ನೋಡೋಣ. ಅವಳಿಗೆಲ್ಲಿ ಬಂದದ್ದು, ಒಲೆ ಹಚ್ಚಕ್ಕೆ ಬರೋದಿಲ್ಲ ಅವಳಿಗೆ. 3 ಹೊತ್ತು ಫೋನು, ಓದು ಫೋನು, ಇದೇ ಆಯಿತು. ಅದೇನವ, ಹೋಗಿ ಇವತ್ತೇನಾದರೂ ಮಾಡೋಗು. ನನ್ನ ರುಚಿ ನೋಡಿ ಹೇಳ್ತೀನಿ ಎಷ್ಟು ಚಂದ ಮಾಡ್ತೀನಿ ಅಂತ. ಏನೂ ಮಾಡ್ಬೇಡ, ಟೀ ಮಾಡ್ಕೊಬ ಸಾಕು, ನೋಡೋಣ. ಈ ಅಜ್ಜಿ ಸುಮ್ಮನೆ ಬಂತು, ಸುಮ್ಮನೆ ಹೋಗೋಕ್ಕಾಗಲ್ವ? ಏನು ನಮ್ಮ ಸ್ವಂತ ಅಜ್ಜಿ ಥರ ಕೆಲಸ ಹೇಳುತ್ತೆ. ಅಮ್ಮ, ಟೀನ ಚಿಕ್ಕ ತಪ್ಲೇನು ಮಾಡಲ, ದೊಡ್ಡ ತಪ್ಲೇನು ಮಾಡಲ? ಅಲ್ಲ ಕಣವಿ, ಒಂದು ಟೀ ಮಾಡೋದಾದ್ರೆ ಹೇಳ್ಕೊಡ್ಬಿಡ್ದೇನೆ ಮಗಳಿಗೆ. ಈಗ ಗಂಡು ಬಂದರೆ ಹೆಂಗೆ ಮಾಡೋದು? ಗಂಡನ ಮನೆಗೆ ಹೋದ್ರೆ ಅವಳು. ಅಯ್ಯೋ ಹೋಗಿ ಭಾಗ್ಯಮ್ಮ, ಎಷ್ಟು ಹೇಳೋದು ಈ ಮಕ್ಕಳಿಗೆ, ಹೇಳೋ ಮಾತೆ ಕೇಳಲ್ಲ. ಏನು ಮಾಡೋದು? ಗಂಡನ ಮನೆಗೆ ಹೋದ್ರೆ ಬಿಡ್ತಾರಾ? ಹೋಗು ಒಳಗೆ, ಏನು ಮಾಡ್ದೋಳೆ ನೋಡು. ಆಮೇಲೆ ಅಂಡೆನೇ ಇಟ್ಬಿಟ್ಟಳೇನೋ ಒಂದು ಟೀ ಲೋಟ ಇಡೋಕ್ಕೆ. ಹೋಗು. ಶಂಕರಪ್ಪನ ಮಗಳು ಕ್ಯಾನ್ಸಲ್. ನೆಕ್ಸ್ಟು ಪಕ್ಕದ ಬೀದಿ ಮಾದೇವಣ್ಣನ ಮನೆಗೆ ಹೋಗೋಣ. ನಿನ್ನೆಯಿಂದ ನೀವು ವಿಡಿಯೋನೇ ಕಾಲ್ ಮಾಡಲ್ಲ, ಅದಕ್ಕೆ ನಾನೇ ಮಾಡಿದೆ ಬೇಬಿ. ಯಾರವ ಇವಳು? ಅಯ್ಯೋ, ವಿಡಿಯೋ ಕಾಲ್ ಮಾಡೋಳೆ ಬೇಬಿ ಅಂದಳು. ಅಯ್ಯೋ ನಂಗೆ ಯಾಕ, ನಾನು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಮಾದೇವ ಮನೇಲಿದ್ದೀನೋ? ಅಜ್ಜಿ ನೀವು ಯಾರು ಹೇಳಿ ಗೊತ್ತಾಗ್ಲಿಲ್ಲ. ನೀನು ಯಾರವ? ನಮ್ಮ ಮಾದೇವನ್ ಕೂಗಿದ್ದು. ಅಜ್ಜಿ ನಾನು ಅವ್ರ ಮಗಳಜ್ಜಿ. ಇದು ಕ್ಯಾನ್ಸಲ್. ಏನಜ್ಜಿ ಕ್ಯಾನ್ಸಲ್? ಏನು ನೋಡಲಿಲ್ಲಲ್ಲ ಅಜ್ಜಿ? ಏನಿಲ್ಲ ಕಣ್ಬಿಡವ, ಅಪ್ಪ ಬಂದಾಗ ಹೇಳು ಭಾಗ್ಯಮ್ಮ ಬಂದಿತ್ತು ಅಂತ ಅಷ್ಟೇ. ಸರಿ ಅಜ್ಜಿ, ಆಯ್ತು, ಅಪ್ಪ ಬಂದಾಗ ಹೇಳಿಕೊಂತ. ಆಮೇಲೆ ಯಾರ ಮನೆಗೆ ಹೋಗೋಣ? ನೋಡು, ನನಗೆ ಅಂತ ದೊಡ್ಡಿ ಕಣ. ಪಕ್ಕದಲ್ಲೇ ಬೆಣ್ಣೆ ಇಕ್ಕೊಂಡು ಊರೆಲ್ಲ ಹೋಗಿ ತುಪ್ಪ ಹೊಡ್ಕೊಂಡು ಬಂದಂಗೆ. ಅಯ್ಯೋ, ನಮ್ಮ ಅಣ್ಣನ ಮೊಮ್ಮಗಳವಳೆಲ್ಲ ಕೇಳಿ ನೋಡೋಣ. ಅಯ್ಯೋ
ಬಂಗಾರ ಅವಳನ್ನೇ ಮನೆಗೆ ತಲುಪ್ಸೋಣ, ಅವಳನ್ನೇ ಕೊಟ್ಟು ಮದುವೆ ಮಾಡ್ಸೋಣ. ಹೂವ ಈ ಪಾಟಿ ನಾನು ಮರುವಾಗ್ಬಿಟ್ಟಿದ್ದೀನಿ.